ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ಟೈಮ್ ಬಂದಾಗಲೂ 9:30 10 ಗಂಟೆ ಆಗ್ತಾಯಿದೆ. ಈಗ ವ್ಲಾಗ್ನ ಶುರು ಮಾಡಿದೆ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ನಮ್ಮಮ್ಮ ಇಲ್ದಿರೋದಕ್ಕೆ ಊರಿಗೆ ಹೋಗಿದೆ ನಮ್ಮಮ್ಮ, ಅದಕ್ಕೆ ಹೂವೆಲ್ಲ ಹಂಗೆ ಬಿಟ್ಟಿದ್ದಾರೆ ನೋಡಿ. ರೋಜಾ ಇನ್ನೂ ಬಿಡಿಸಿಲ್ಲ. ಯಾವುದೇ ಒಂದು ಕೆಲಸಕ್ಕೆ ಈ ಥರ ಮೇನ್ ಕೆಲಸಗಳಿರ್ತಾವಲ್ಲ, ಅವೆಲ್ಲ ಮನೆಯಲ್ಲಿ ಸ್ವಲ್ಪ ದೊಡ್ಡವರು ಹಂಗಿದ್ರೇ ಅಲ್ವಾ ಏನಾದರೂ ಒಂದು ಕೆಲಸಗಳು ಬೇಗ ಆಗೋದು. ಹಂಗೆ ಇನ್ನು ತುಂಬ ಕೆಲಸಗಳಿರ್ತಾವೆ ಅವ್ರಿಗೂ, ಅವೆಲ್ಲ ಮಾಡ್ಕೊಂಡು ಹೂ ಬಿಡ್ಸೋಕ್ಕಾಗಿಲ್ಲ. ನಾನು ಬೆಳಿಗ್ಗೆ ನೀರು ಬಿಟ್ಟಿದ್ರು, ಅದೆಲ್ಲ ನಾನು ತುಂಬಿಸ್ಕೊಂಡೆ. ಹೋಗಪ್ಪ, ಅದಕ್ಕೆಲ್ಲ ಬಾರ್ಡ್ರ್ ತಗೊಬಂದಿದ್ಯಾ? ಹಾಂ, ಕೊತ್ತಂಬರಿ ಸೊಪ್ಪು ಕಳಿಸಿದ್ರೆ ಎಲ್ಲ ಬಾಡಿ ಅದಾಗಲೇ ಬೊಗ್ಗೋಗೈತೆ ಅಂತ ತಂದವನೇ. ಎಳ್ಳಿಕಾಯಿ ಇವು ಅದು ಯಾವಾಗ ದೊಡ್ಡವಾಗ್ತವೋ ಯಾವಾಗ ಇವು ಹಣ್ಣಾಗ್ತವೋ ಗೊತ್ತಿಲ್ಲ. ಆಗಲಿ ಒಂದು ಸ್ವಲ್ಪ ಬಿಡೋಷ್ಟರಲ್ಲಿ ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಇವು ಬೇಗ ಸ್ವಲ್ಪ ಇದಕ್ಕೂ ಬರಲ್ಲ. ಅದಕ್ಕೆ ಬಂದರೆ ಕಾಯಿ ಕಿತ್ಕೊಂಡು ಉಪ್ಪಿನಕಾಯಿ ಹಾಕಿದ್ರೆ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಬರೀ ನನ್ನ ಫ್ರೆಂಡ್ ಕಳ್ಸೋದಾಯಿತು, ನಾನು ತಿನ್ನೋದಾಯಿತು. ಒಂದಿನಕ್ಕೂ ನಮ್ಮ ಮರದ ಕಿತ್ತು ನಾನು ಉಪ್ಪಿನಕಾಯಿ ಹಾಕಲಿಲ್ಲ, ತಿನ್ನಲಿಲ್ಲ. ಈ ಥರ ನನ್ನ ಲೈಫು. ಅದು ನೋಡ್ತಾ ಇರ್ಬೋದು, ಮೆಹಂದಿ ಗಿಡ ಮಳೆ ಬಂದಿರೋದಕ್ಕೆ ಇವಾಗ ಎಷ್ಟು ಚೆನ್ನಾಗಿ ಚಿಗುರು ಹೊಡೆದು ಚೆನ್ನಾಗಿ ಹಚ್ಚಿಗೆ ಎಲೆ ಎಲ್ಲ ಹಾಕಿದೆ. ಇನ್ನೆಲ್ಲ ತುಂಬ ಜನ ಕಿತ್ಕೊಂಡು ಹೋಗ್ತಾ ಇರ್ತಾರೆ ಬಂದು. ಚೆನ್ನಾಗಿರುತ್ತೆ ನ್ಯಾಚುರಲ್ಲಾಗಿ. ನಾವು ಅದರಿಂದ ಮೆಹಂದಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ಹೇರ್ ಎಲ್ಲ ಫುಲ್ ರಫ್ ಆಗುತ್ತೆ ಹೇಳ್ರಿ. ನಾನಂತೂ ಮೆಹಂದಿಗಳೆಲ್ಲ ತುಂಬ ಟ್ರೈ ಮಾಡಿದೆ. ಇನ್ಮೇಲೆ ಸ್ವಲ್ಪ ಹೇರ್ ಕಲರ್ ಹಾಕ್ಸ್ಬಿಟ್ಟು ಇದು ಮಾಡಬೇಕಷ್ಟೆ. ಕೊಟ್ಟು ಬಂದ ಚೀಟಿ ದುಡ್ಡು? ಅಷ್ಟೇ, ಹೋಗ ಚೀಟಿ ಕ್ಲಿಯರ್ ಆಯಿತು. ಇವ್ರಿಗೆ ರಾಗಿ ರೊಟ್ಟಿ ಬೇಕಂತೆ, ಅದಕ್ಕೆ ರಾಗಿ ರೊಟ್ಟಿ ಕಟ್ ಮಾಡೋಕೆ ಇಟ್ಟಿದ್ದೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ತರಿಸಿದ್ರೆ ಅದು ನೋಡ್ರಿ ಎಲ್ಲ ಬಾಡೋಗಿದ್ದು ಹೊತ್ಕೊಬಂದಾಗ. ಇಲ್ಲ, ಹಿಂಗೆ ಹಿಡ್ಕೊಬಂದಲ್ಲ, ಎಲ್ಲ ಬಾಡಿತ್ತು ಹಿಂಗೆ ಹಿಡ್ಕೊಬಂದಾಗ. ಕಟ್ ಮಾಡಪ್ಪ ಬೇಗ ಭಟ್ರು, ಅಡುಗೆ ಭಟ್ರು. ರೊಟ್ಟಿ ನೀನೇ ಮಾಡ್ತೀಯ ಇವತ್ತು? ರೊಟ್ಟಿ ನೀನೇ ಮಾಡ್ತೀಯ ಇವತ್ತು? ವೆಡ್ಡಿಂಗ್ ಆ್ಯನಿವರ್ಸರಿ, ನಾನೇನು ಮಾಡೋಂಗಿಲ್ಲ ಕೆಲಸ. ಅಲ್ಲ, ನಮ್ಮದು ವೆಡ್ಡಿಂಗ್ ಯಾಕೆ ನೀವು ಬರ್ರೇ ಹಿಂಗೆ ಹೇಳೋದೆ ನೀನು? ನಾನು ಇವತ್ತು ಕೆಲಸ ಮಾಡೋಂಗಿಲ್ಲ, ನೀನು ಮಾಡಬೇಕು. ಅಲ್ಲ ನಾನು ಮಾಡಲ್ಲ, ನೀನು ಮಾಡಬೇಕು. ಏನು ಮಾಡ್ತೀಯಪ್ಪ? ಬರೀ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ. ಈಗ ಇದ್ದೇ ಬೇಡ ಅನ್ನೋದು, ನಾನು ಮಾಡಿದ್ರೂ ಮಾಡಲ್ಲ ಅಂತಾರೆ. ಇದಕ್ಕೆ ಜಗಳ ನನಗೂ ನಮ್ಮ ಮನೆಯವ್ರಿಗೆ. ಓಕೆ, ಬೇಗ ರೊಟ್ಟಿ ಮಾಡಿಬಿಟ್ಟು ತಿಂದು ಸ್ನಾನ ಮಾಡ್ಕೊಂಡು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ತೀವಿ. ಎಲ್ಲ ವೀಡಿಯೋನ ಇವತ್ತು ಶೇರ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಇರಿ ಹಾಗೇನೆ. ನೋಡಿ, ಬೆಳಿಗ್ಗೆಯಿಂದ ಬರೀ ರಾಗಿ ರೊಟ್ಟಿ ಸುಡೋದೇ ಆಯಿತು. ಅಂದರೆ ಬೆಳಿಗ್ಗೆಯಿಂದ ಅಲ್ಲ, 9 ಗಂಟೆಯಿಂದ ಎರಡೂ ಕಡೆ ಇಟ್ಟು ಸುಡ್ತಾ ಇದ್ದೀನಿ. ಬೇಗ ಆಗಲ್ಲ ಈ ರೊಟ್ಟಿಗಳೇನಾದರೂ ಇಟ್ಕೊಂಡ್ರೆ. ನಮ್ಮ ಮನೆಯವರೊಬ್ಬರು ಊಟ ಮಾಡಿದ್ದಾರೆ, ಇನ್ನೂ ಒಂದು ರೊಟ್ಟಿ ಬೇಕಂತೆ, ಅದಕ್ಕೆ ಈ ಕಡೆ ಸುಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಇದರ ನಡುವೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ನೋಡಿ ಮಸ್ತ್ ಇರುತ್ತೆ. ನನಗೆ ರಾಗಿ ರೊಟ್ಟಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಈ ಅಕ್ಕಿ ರೊಟ್ಟಿ ಎಲ್ಲ ಜಾಸ್ತಿ ನನಗೆ ಇಷ್ಟ ಆಗಲ್ಲ. ಆಮಾಗಿ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗೈತೆ. ನೋಡ್ತಾ ಇದ್ರೇ ತಿನ್ಬೇಕು ಅನಿಸುತ್ತೆ. ರಾಗಿ ರೊಟ್ಟಿ ಮಸ್ತಿರುತ್ತೆ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿಂತೀನಿ ಹೇಳ್ರಿ ನಾನು. ಹೆಂಗಿರುತ್ತೆ ಅಂದರೆ ಅಪ್ಪ ರಾಗಿ ರೊಟ್ಟಿನೇ ಬೇಕು ಅನ್ನೋ ಥರ ಇರುತ್ತೆ. ನನ್ನ ಮಕ್ಳಿಗೆ ತುಂಬ ಇಷ್ಟ ರಾಗಿ ರೊಟ್ಟಿ. ಅವ್ರು ಇನ್ನೂ ಬಂದಿಲ್ಲ, ಸೊ ಇನ್ನೂ ಇಷ್ಟಿದೆ ನೋಡಿರಿ. ರೊಟ್ಟಿ ಹಾಕ್ಬೇಕಾಗಿರೋದು ಇಷ್ಟಿದೆ ಅವರಿಬ್ಬರಿಗೆ. ಹಾಕ್ಬಿಟ್ಟು ಮಧ್ಯಾಹ್ನ ಹಂಗೆ ನೋಡ್ಬೇಕು, ಇನ್ನೂ ಅಡುಗೆ ಮಾಡಬೇಕು, ಏನು ಮಾಡಬೇಕು. ತುಂಬ ಕೆಲಸಗಳಿದಾವೆ ಇವತ್ತು. ಇನ್ನೂ ಮಧ್ಯಾಹ್ನದ ಊಟ ಲೆಸ್ಸೇ ಮಾಡ್ತೀನಿ. ಏನಾದರೂ ಔಟ್ಸೈಡ್ ಸ್ನ್ಯಾಕ್ಸ್ ಏನಾದರೂ ತಿಂದ್ಕೊಳ್ಳಿ. ಈಗ ಸದ್ಯಕ್ಕೆ ನಾನು ಸ್ನಾನ ಮಾಡ್ಕೊಂಡು ನೆಕ್ಸ್ಟು ದೇವ್ರ ಪೂಜೆ ಮಾಡಿ ಇನ್ನೂ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಇನ್ನು ಪಾವಗಡ ಬೇರೆ ಹೋಗ್ಬೇಕು ದೇವಸ್ಥಾನ ಇವತ್ತು. ನಾನು ಅದಕ್ಕೆ ಸ್ನಾನನೂ ಮಾಡಿಲ್ಲ, ಅದಕ್ಕೆ ಫೇಸ್ ತೋರಿಸ್ತಾ ಇಲ್ಲ. ಇದೆಲ್ಲ ಬೇಗ ಸುಟ್ಬಿಟ್ಟು ಆಮೇಲೆ ಸಿಗ್ತೀನಿ. ನಾನು ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಸ್ಯಾರಿ ಹಾಕ್ಕೊತೀನಿ. ಇವತ್ತಿನ ಸ್ಯಾರಿನೂ ತುಂಬ ಚೆನ್ನಾಗಿದೆ, ಅದನ್ನು ಶೇರ್ ಮಾಡ್ಕೊತೀನಿ, ನೋಡ್ತಾ ಇರಿ ಹಾಗೆ. ಹಲೋ ಎಲ್ರಿಗೂ. ನೋಡಿ, ಈ ಸ್ಯಾರಿನ ಹಾಕ್ಕೊಂಡು ರೆಡಿಯಾಗಿದ್ದೀನಿ, ದೇವಸ್ಥಾನ ಹೋಗೋಣ ಅಂತ ಹೇಳ್ಬಿಟ್ಟು. ನಮ್ಮ ಪ್ಲ್ಯಾನಿಂಗ್ ಇದ್ದಿದ್ದೇ ಬೇರೆ. ಇವತ್ತಿನ ದಿನ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಏನೇನೋ ಇದು ಮಾಡಿದ್ವಿ. ಎಲ್ಲ ನೀರಲ್ಲಿ ಹೋಮ ಅನ್ನಂಗೆ ಆಗೋಯ್ತು. ಹೇಳಿದ್ನಲ್ಲ, ಸರಿತಾ ಅವರು, ಅದೇ ನಮ್ಮ ಸರಿತಾ ಅವ್ರ ಮಾವ ಇದಾಯಿತು ಅಂತಂದು. ಇಲ್ಲ ಅಂದಿದ್ರೆ ನಾವು ಬೇರೆ ಬರ್ಡೇ ಹಾಲ್ ಬುಕ್ ಮಾಡಿದ್ವಿ. ಅಲ್ಲಿ ಹೋಗ್ಬಿಟ್ಟು ಫೋಟೋಶೂಟ್ ಎಲ್ಲ ಮಾಡಿಸಿ ತುಂಬ ಚೆನ್ನಾಗಿ ಆಲ್ಬಮ್ ಎಲ್ಲ ಮಾಡಿಸ್ಬೇಕು ಅಂತ ಅಡ್ವಾನ್ಸ್ ಎಲ್ಲ ಕಟ್ಟಿ ಬಂದಿದ್ದವಳು. ಮೇಕಪ್ ಎಲ್ಲ ಮಾಡಿ ಒಳ್ಳೆ ಜಡೆ ಹಾಕಿ ರೇಷ್ಮೆ ಸೀರೆ ಹಾಕ್ಕೊಂಡು ಅದೆಲ್ಲ ಸ್ಯಾರಿ ಪ್ಲ್ಯಾನಿಂಗೇ ಬೇರೆ ಇತ್ತು ನಮ್ಮದು. ಹಾಗಾಗಿ ಅದೆಲ್ಲ ಇದಾಯ್ತಲ್ಲ, ನಮಗೆ ನೀವೇ ಹೋಗಿ ಸೆಲೆಬ್ರೇಷನ್ ಮಾಡ್ಕೊಳ್ರಿ ಮಂಜುನು ನೀವು ಅಂತಂದು ಹೇಳಿದ್ರು ಸರಿತಾ.
ಆದರೆ ನನಗೆ ಯಾಕೋ ಇಷ್ಟ ಆಗಿಲ್ಲ ಅವ್ರು ಇದು ಮಾಡ್ಕೊಳ್ಳೋದು. ಬೇಡ, ಸಿಂಪಲಾಗಿ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತಂದು ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಈ ಸ್ಯಾರಿನೂ. ಇದೆಲ್ಲ ನೋಡ್ತಾ ಇರ್ಬೋದು, ಸೀಕ್ವೆನ್ಸಿ ವರ್ಕ್ ಇದೆಲ್ಲನೂ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಬ್ಲೌಸ್ ಫಿಟ್ಟಿಂಗ್ ಸ್ವಲ್ಪ ಲೂಸ್ ಬಂದಿದೆ, ಒಂದೊಂದು ಸ್ಟಿಚ್ ಹಾಕ್ಸಿದ್ರೆ ಸರಿ ಹೋಗುತ್ತೆ. ಬ್ಯಾಕ್ ಸೈಡು ಅದೇ ಡಿಸೈನ್ ಇರ್ತೀನಿ, ಈ ಥರ ಬ್ಯಾಕು. ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತಂದು ರೆಡಿ ಆಗಿ ಹೊರಡಬೇಕೀಗ. ಇಲ್ಲೇ ತಿಪ್ಪೇಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಹೊದ್ನಕಲ್ ತಿಪ್ಪೇಸ್ವಾಮಿ ದೇವಸ್ಥಾನ. ಇಲ್ಲ ಅಂದಿದ್ರೆ ಈ ವಿಡಿಯೋ ತುಂಬ ಚೆನ್ನಾಗಿ ಬಂದಿರೋದು ಇವತ್ತಿನ ವಿಡಿಯೋ. ಅದಕ್ಕೋಸ್ಕರನೇ ಈ ಥರ ಸಿಂಪಲಾಗಿ ಮಾಡ್ಕೊತೀವಿ. ಕೇಕು ಅದೆಲ್ಲ ಏನೂ ಕಟ್ ಮಾಡಲ್ಲ, ಸಾಕು ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಾಕು ಅಂತ ಈಗ ಹೊರಡ್ತಾ ಇದ್ದೀವಿ. ಬನ್ನಿ ಅಲ್ಲಿ ದೇವಸ್ಥಾನ ಎಲ್ಲ ತೋರಿಸ್ತೀನಿ ನಿಮಗೆ. ಪಾವಗಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ವಿ, ಆದರೆ ಫುಲ್ಲು ಮಳೆ ಬರ್ತಾ ಇತ್ತು. ಅಲ್ಲಿ ಪಾವಗಡದಲ್ಲಿ ಫುಲ್ಲು ಜೋರು ಮಳೆ ಅಂತೆ. ಪ್ರಿಯಾ ಅವ್ರು ಕಾಲ್ ಮಾಡಿದ್ರು, ಹಾಗಾಗಿ ಪ್ಲಾನ್ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಹೊದ್ನಕಲ್ಲು ತಿಪ್ಪೇಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತಂದು ರೆಡಿ ಆದ್ವಿ. ರೆಡಿ ಆಗಿಬಿಟ್ಟು ಇನ್ನೇನು ಕಾರ್ ತೆಗೆದ್ವಿ. ಅಷ್ಟರಲ್ಲಿ ಮಾನ್ವಿಕೂ ಲಾಸ್ಟ್ ಸ್ಕೂಲಿಂದ ಓಡ್ ಬಂದರು. ನೋಡ್ರಿ ಹೆಂಗಿರೋರು ಹಂಗೆ ಬರ್ತಾವ್ರೆ. ಟೈಮ್ ಆಗುತ್ತೆ ಮತ್ತು ಇದು ಮಳೆ ಬರುತ್ತೆ ಅಂದ್ರೂ ಕೇಳಲಿಲ್ಲ. ಇಲ್ಲ ನಾವು ಬರ್ತೀವಿ ಅಂತಂದು ಹಠ ಹಿಡಿದ್ರು. ಸರಿ ಅಂತಂದು ಅವ್ರನ್ನೂ ಕೂರಿಸ್ಕೊಂಡು ಕಾರಲ್ಲಿ ಈಗ ಹೋಗ್ತಾ ಇದ್ದೀವಿ ನಮ್ಮೂರಿಂದ ಹೊದ್ನಕಲ್ಗೆ. ತುಂಬ ಜನ ಗೊತ್ತಿರುತ್ತೆ ನಮ್ಮ ಸೈಡವ್ರಿಗೆಲ್ರಿಗೂ ಹೊದ್ನಕಲ್ ತಿಪ್ಪೇಸ್ವಾಮಿ ದೇವಸ್ಥಾನ. ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ, ನಾಯಕನಹಟ್ಟಿ ತಿಪ್ಪೇಸ್ವಾಮಿ ದೇವಸ್ಥಾನ ಅಂತಾರಲ್ಲ, ಸೊ ಅದೇ ದೇವರೇನೆ ಇಲ್ಲಿ ಮತ್ತು ನಮ್ಮೂರಲ್ಲಿ ಎರಡೂ ಕಡೆ ನೆಲೆಸಿದ್ದಾರೆ. ಇನ್ನೂ ತುಂಬ ಕಡೆ ನೆಲೆಸಿರ್ತಾರೆ, ಆದರೆ ನನಗೆ ಗೊತ್ತಿರೋದು ಈ 3 ಪ್ಲೇಸಲ್ಲಿ. ಹಾಗಾಗಿ ಬೇರೆ ಕಡೆಯವ್ರಿಗೆ ಅರ್ಥ ಆಗಲಿ ಅಂತಂದು ಆ ರೀತಿ ಹೇಳಿದ್ದೀನಿ. ಈಗ ಬಂದ್ವಿ ನೋಡಿ ಡೈರೆಕ್ಟ್ ದೇವಸ್ಥಾನದ ಹತ್ರ. ಇಲ್ಲಿಂದ ನಮ್ಮೂರಿಂದ ಒಂದು 4 ಕಿಲೋಮೀಟ್ರ್ ಅಷ್ಟು ಆಗ್ಬೋದು, ಒಂದು 3-4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಹತ್ರನೇ ಇದೆ. ಹಾಗಾಗಿ ಇದೊಂದು ಪುಣ್ಯಕ್ಷೇತ್ರ ಅಂತಂದು ಹೇಳ್ಬೋದು. ನಾವು ಮದುವೆ ಆಗಿರುವಂಥ ದೇವಸ್ಥಾನವೂ ಹೌದು. ಅದಕ್ಕೆ ಇಲ್ಲಿ ಬಂದುಬಿಟ್ಟು ಫಸ್ಟು ದೇವರ ಆಶೀರ್ವಾದ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನಾವು ಪಾವಗಡ ಹೋಗಿದ್ರೂ ಈ ದೇವಸ್ಥಾನಕ್ಕೆ ಬಂದು ಆಮೇಲೆ ಹೋಗ್ತಾ ಇದ್ವಿ. ವರ್ಷ ಇಲ್ಲಿ ಬರೋದು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದೀವಿ ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ. ಹಾಗಾಗಿ ನಾವು ಹೆಂಗೆ ಮದುವೆ ಆದ್ವಿ ಏನು ಅಂತಂದು ಎಲ್ಲ ಹೇಳಿದ್ದೀನಿ, ಇದೇ ವಿಡಿಯೋದಲ್ಲೇ ಹೇಳಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ನಾವು ದೇವ್ರಿಗೆ ಕೈ ಮುಗಿದ ಮೇಲೆ ನೋಡ್ತಾ ಇರಿ. ಹಾಗೆಯೇ ಲಾಸೆ ಮಾನ್ವಿಗೆ ಬಂದ್ರಲ್ಲ, ಇವಳು ಕುರ್ಕುರೆ ಪಟ್ಟಣ ತೊಗೊಂಡು ಬಂದಿದ್ದಾಳೆ. ಅದು ಏನು ಮಾಡಿದ್ರು ಕೊಡ್ತಾ ಇಲ್ಲ ಅವನಿಗೆ. ಆಮೇಲೆ ಇಲ್ಲಿ ಬಂದು ಇಬ್ಬರು ಡಿವೈಡ್ ಮಾಡ್ಕೊತವ್ರು ನೋಡಿ. ಸ್ಯಾರಿ ನಾನು ವೇರ್ ಮಾಡಿರೋದು ಬಂದುಬಿಟ್ಟು SRS ಕಲೆಕ್ಷನ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ನಾನು ತೊಗೊಂಡಿರುವಂಥದ್ದು. ಇದನ್ನು ಇನ್ನೊಂದು ಸ್ಯಾರಿನೂ ತೊಗೊಂಡಿದ್ದೀನಿ, ಆದರೆ ಆ ಸ್ಯಾರಿ ಈಗ ವೇರ್ ಮಾಡಿಲ್ಲ. ಇದೊಂದು ಸ್ಯಾರಿ ದೇವ್ರಿಗೆ ಕೈ ಮುಗಿದು ಪೂಜೆ ಮಾಡಿಸ್ಕೊಂಡು ಈಗ ಪ್ರಸಾದ ತೀರ್ಥ ಎಲ್ಲ ತಗೊಳ್ಳೋಣ ಅಂತಂದು ಇಲ್ಲೇ ನಿಂತ್ಕೊಂಡ್ವಿ. ನಮ್ಮ ಮನೆಯವರು ಬಂದರು ಅಷ್ಟರಲ್ಲಿ. ಈಗ ನಾನು ನಮ್ಮ ಮನೆಯವರು ಇಬ್ಬರೂ ದೇವ್ರಿಗೆ ಕೈ ಮುಗಿದು ಮಂಗಳಾರತಿ ತೊಗೊಂಡು ಲಾಸೆ ಮಾನ್ವಿಕ್ ಬಂದಿದ್ರು, ಅವ್ರಿಗೂ ಸ್ವಲ್ಪ ತೀರ್ಥ ಎಲ್ಲ ಕೊಡಿಸಿ ಆಮೇಲೆ ದೇವಸ್ಥಾನಕ್ಕೆ ಬಂದಮೇಲೆ ಒಂದು 10 ನಿಮಿಷ ಆದರೂ ಕುತ್ಕೊಂಡು, ಒಂದು 10 ನಿಮಿಷ ಟೈಮ್ ಇಲ್ಲ ಅಂದ್ರೆ ಒಂದು 5 ನಿಮಿಷ ಆದರೂ ಕುತ್ಕೊಂಡು ಹೋಗ್ಬೇಕಂತೆ. ಅದು ಹಿಂದೆಯಿಂದ ದೊಡ್ಡವ್ರು ಹೇಳ್ತಾ ಬರ್ತಿದ್ದಾರೆ, ಅದು ಒಳ್ಳೇದಕ್ಕೆ ಹೇಳಿರ್ತಾರೆ. ಹಾಗಾಗಿ ನಾವು ಒಂದು 5-10 ನಿಮಿಷ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದರೆ ಸ್ವಲ್ಪ ಹಾಲ್ಗೆ ಹೋದ್ವಿ ಹೊರಗಡೆ. ಅಲ್ಲಿ ಕುತ್ಕೊಂಡು ಈಗ ಈಚೆ ಕಡೆ ತೋರಿಸ್ತಾ ಇದೀವಿ ನೋಡಿ, ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಮದುವೆಗಳು ಎಲ್ಲ ತುಂಬ ನಡೀತಾ ಇರುತ್ತೆ, ತುಂಬ ಚೆನ್ನಾಗಿದೆ ಪ್ಲೇಸು. ಜಾತ್ರೆ ಎಲ್ಲ ಆಗುತ್ತೆ. ವರ್ಷ ನಾನು ಜಾತ್ರೆಗೂ ಬಂದು ನಾನು ಶೇರ್ ಮಾಡ್ಕೊತಾ ಇರ್ತೀನಿ ವೀಡಿಯೋಸು. ಇಲ್ಲಿ ನೋಡ್ತಾ ಇರ್ಬೋದು ದೊಡ್ಡ ಫೀಲ್ಡ್. ಇಲ್ಲಿ ದೇವಸ್ಥಾನದ ಹತ್ರ ಮದುವೆಗಳು ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ಇಲ್ಲಿ. ಆಮೇಲೆ ಸ್ಯಾರಿ ಡೀಟೇಲ್ಸ್ ಅಲ್ಲೇ ಸ್ಟಾಪ್ ಮಾಡಿದೆ. ನಿಮಗೂ ಬೇಕಂದರೆ ಹೇಳಿ, ಅವರ ವಾಟ್ಸಪ್ ನಂಬರ್ ನಾನು ಕೊಡ್ತೀನಿ, ಆರಾಮಾಗಿ ನೀವು ಬೈ ಮಾಡ್ಕೋಬೋದು ಈ ಸ್ಯಾರೀಸು. ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಅವ್ರ ಪೇಜಲ್ಲಿ. ಕ್ವಾಲಿಟಿ ಅಂತೂ ಮಸ್ತಿದೆ. ಇನ್ನು ವೀಡಿಯೋಗಿಂತಲೂ ರಿಯಲಿ ನೋಡಿದ್ರೆ ಮಾತ್ರ ಫುಲ್ ಅಟ್ರಾಕ್ಟ್ ಆಗ್ತೀರಾ ಈ ಸ್ಯಾರಿಗೆ, ಅಷ್ಟು ಚೆನ್ನಾಗಿದೆ. ನನಗಂತೂ ಈ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈಗ ದೇವಸ್ಥಾನಕ್ಕೆ ಬಂದುಬಿಟ್ಟು ಕೈ ಮುಗಿದು ಈಚೆ ಕಡೆ ನಿಂತಿದ್ದೀವಿ. ಇದೇ ದೇವಸ್ಥಾನದಲ್ಲೇ ನಮ್ಮ ಮದುವೆ ಆಗಿದ್ದು. ವರ್ಷ ನಾವು ಈ ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಹೋಗ್ತೀವಿ. ಯಾಕೆಂದರೆ ಆಷಾಢದಲ್ಲಿ ಸಂಜೆ 5:30, 5:45 ಆ ಟೈಮಲ್ಲಿ ಇವ್ರು ನನಗೆ ತಾಳಿ ಕಟ್ಟಿದ್ದು, ಮಂಜುನಾಥ್ ಅವರು. ಏನು ದೃಢವಾಗಿ ಕೂತ್ಕೊಬಿಟ್ಟು ಇದೇ ಟೈಮೇ ಸೇಮ್ ಇದೇ ಟೈಮ್ಗೆ ಬಂದಿದ್ದೀವಿ ಇವತ್ತು. ಅದರಲ್ಲಿ ಅಂಥ ಟೈಮಲ್ಲಿ ಮದುವೆ ಎಲ್ಲ ಆದರೆ ಚೆನ್ನಾಗಿರಲ್ಲ, ಜೀವನಗಳು ಗಂಡ ಹೆಂಡತಿ ಡಿವೈಡ್ ಆಗೋದಂಗೆಲ್ಲ ಆಗ್ತಾರೆ ಅಂತಂದು ಹೇಳ್ತಾರೆ. ನಮ್ಮ ಹತ್ರ ಹೊಂದಾಣಿಕೆ ಇದ್ದು ಇಬ್ಬರಲ್ಲಿ ಒಬ್ರಿಗೆ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅನ್ನೋ ಮನಸ್ಸಿದ್ರೆ ಯಾವುದೇ ಕಾರಣಕ್ಕೂ ಡಿವೈಡ್ ಆಗಲ್ಲ. ಇಬ್ರಿಗೂ ಅದೇ ಥರ ಮನಸ್ಸಿದ್ರೆ ಅದು ಎಷ್ಟೇ ಗಳಿಗೆ ಟೈಮು ಎಲ್ಲ ನೋಡಿ ದಿನಗಳು ನೋಡಿ ಮದುವೆ ಮಾಡಿದ್ರೂ ಆರಾಮಾಗಿ ಡೈವರ್ಸ್ ಎಲ್ಲ ಆಗ್ತಾ ಇರ್ತವೆ. ನನಗೆ ತಿಳಿದಿರೋದು ನಾನು ಹಂಚ್ಕೊತಾ ಇದ್ದೀನಿ ಅಷ್ಟೇ. ಅದು ಟೈಮು ವೇಳೆ ಇದೆಲ್ಲ ಲೆಕ್ಕ ಬರೋಲ್ಲ. ಒಟ್ಟಿನಲ್ಲಿ ನಾವು ಇಬ್ರಿಗೂ ಹೊಂದಾಣಿಕೆಗೆ ಚೆನ್ನಾಗಿರಬೇಕು ಅನ್ನೋದಿದ್ರೆ ಯಾವುದೇ ಕಾರಣಕ್ಕೂ ಡಿವೈಡ್ ಆಗಲ್ಲ. ನಾವು ಮದುವೆ ಆಗಿದ್ದು ಇದೇ ದೇವಸ್ಥಾನದಲ್ಲೇ. ಈಗ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಎಲ್ಲನೂ. ಆವಾಗ ಈ ಥರ ಇರಲಿಲ್ಲ ದೇವಸ್ಥಾನ. ಇಲ್ಲೇ ಕೊನೆಯದಾಗಿ ಇಲ್ಲೇ ಇತ್ತು ಗರ್ಭಗುಡಿ ಅನ್ಸುತ್ತಲ್ಲ. ಗರ್ಭಗುಡಿ ಅದೇನಾ? ಹಾಂ ಹಂಗೆ. ಹಂಗಾಗಿ ಇವತ್ತು ಬಂದು ಈ ದೇವಸ್ಥಾನದ ಹತ್ರನೇ ನಾವು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ವದನಕಲ್ಲು. ಇದು ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಅಂತಂದು ಹೆಸರಾಗಿದೆ. ಅದು ಹಂಗಂದರೆ ತುಂಬ ಜನಕ್ಕೆ ಗೊತ್ತಿಲ್ಲದವ್ರಿಗೂ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಆ ಹೆಸರು ಬಳಸ್ತೆ ನಾನು. ಎಲ್ಲ ದೇವ್ರೂ ಒಂದೇ. ಅಲ್ಲಿ ನೆಲೆಸಿರೋದು ನಾಯಕನಹಟ್ಟಿ ತಿಪ್ಪೇಸ್ವಾಮಿನೇ, ಇಲ್ಲಿ ನೆಲೆಸಿರೋದು ತಿಪ್ಪೇಸ್ವಾಮಿ ದೇವರೇ. ನಮ್ಮೂರಲ್ಲೂ ಅಷ್ಟೇ. ಆದರೆ ನಾವು ಮದುವೆ ಆಗಿರೋ ಪ್ಲೇಸ್ ಅಲ್ವಾ, ಹಂಗಾಗಿ ಯಾವಾಗಲೂ ಇಲ್ಲಿಗೆ ಬರ್ತಾ ಇರ್ತೀವಿ ವರ್ಷ.
ಲಾಸ್ಯ ಮಾನ್ವಿಕು ಯಾವ ಬಟ್ಟೆಯಲ್ಲಿದ್ರು ಅದೇ ಬಟ್ಟೆಯಲ್ಲೇ ಓಡ್ ಬಂದ್ಬಿಟ್ಟಿದ್ದಾರೆ ನಮ್ಮಿಂದ. ಸ್ಕೂಲಿಗೆ ಹೋಗಿದ್ರು, ನಾವು ಬರ್ತಾಯಿದ್ರು ನಾವು ಬರ್ತೀವಿ ಅಂತ ಹಠ ಮಾಡಿದ್ರು, ಹಂಗೆ ಕರ್ಕೊಂಡು ಬಂದ್ವಿ. ಈಗ ಹೊರಡ್ತೀವಿ. ಲಿಂಗಳಿಗೆ ಹೋಗ್ಬಿಟ್ಟು ಸ್ವಲ್ಪ ತಿನ್ನಕ್ಕೆ ಏನಾದರೂ ತೊಗೊಂಡು ಹೋಗೋಣ ಅಂತಂದು ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ಹೊರಡ್ತೀವಿ. ಹಾಗೆ ಮನೆಗೆ ಹೋಗಿ ನಮ್ಮ ಮನೆಯವ್ರು ಏನು ಗಿಫ್ಟ್ ಕೊಡ್ಸಿದ್ರು ಇವತ್ತಿನ ದಿನಕ್ಕೆ ಅಂತಂದು ಎಲ್ಲ ಶೇರ್ ಮಾಡ್ಕೊತೀನಿ. ನಾವು ಇನ್ನೇನು ದೇವಸ್ಥಾನದಿಂದ ಹೊರಟ್ವಿ ಲಿಂಗದಳಿಗೆ. ಸ್ವಲ್ಪ ತಿನ್ನಕ್ಕೆ ಏನಾದರೂ ತೊಗೊಂಡೋಗೋಣ ಅಂತಂದು ಹೇಳಿದ್ನಲ್ಲ ನಿಮಗೆ, ತೊಗೊಂಡೋಗೋಣ ಅಂತಂದು ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಲಾಸ್ಟೇ ಅಷ್ಟರಲ್ಲಿ ನಂಗೆ ನೀರು ಬೇಕು, ಕುಡಿಯೋಕ್ಕೆ ನೀರು ಬೇಕು ಅಂತ ಸುಮ್ಮನೆ ಹಠ ಮಾಡ್ತಾವಳೆ. ಸ್ವಲ್ಪ ಹೊತ್ತಿನಿಲ್ಲ ಇಲ್ಲೇನು ಬಂತು ಅವರು ಕೊಡಿಸ್ತೀನಿ ಅಂತಂದು ಹೇಳ್ಬಿಟ್ಟು ಹಂಗೆ ಕೂರಿಸ್ಕೊಂಡು ಬರ್ತಾಯಿದ್ವಿ. ಅಷ್ಟರಲ್ಲಿ ನನಗೆ ಫ್ಲೋ ಮ್ಯಾಟ್ರಸ್ ಅವರು ಕಾಲ್ ಮಾಡಿದರು. ನೆನ್ನೆನೇ ಮಾಡಿದ್ರು ಅವರು, ಬೆಡ್ ಬರುತ್ತೆ ಅಂತಂದು ಹೇಳ್ಬಿಟ್ಟು. ಆದರೆ ಇವತ್ತು ನಾವಿಲ್ಲಿ ದೇವಸ್ಥಾನಕ್ಕೆ ಬಂದಮೇಲೆ ಕಾಲ್ ಮಾಡಿದ್ದಾರೆ, ಆಲ್ರೆಡಿ ನಿಮ್ಮ ಮನೆ ಹತ್ರ ಇದ್ದೀವಿ, ಇಲ್ಲಿ ಯಾರೂ ಇಲ್ಲ ಅಂತಂದು. ಅದಕ್ಕೆ ಮತ್ತೆ ನನ್ನ ತಮ್ಮನಿಗೆ ಕಾಲ್ ಮಾಡಿ ಮತ್ತು ಅವ್ನಿಗೆ ಹೇಳಿದ್ದಕ್ಕೆ ಅವ್ನ ಪಾಪ ಇಳಿಸ್ಕೊಂಡು ರಿಸೀವ್ ಮಾಡ್ಕೊಂಡಿದ್ದಾನೆ. ಇಲ್ಲ ಅಂದರೆ ಅಯ್ಯಪ್ಪ ನಾವು ಬರೋವರೆಗೂ ಅವ್ರು ವೆಯ್ಟ್ ಮಾಡಬೇಕಾಗಿತ್ತು. ಹಾಗಾಗಿ ನಮ್ಮ ಅಮ್ಮವ್ರ ಮನೆ ಇಲ್ಲೇ ಇರೋದ್ರಿಂದ ಅದೊಂದು ಸ್ವಲ್ಪ ನನಗೆ ಹೆಲ್ಪ್ ಆಗುತ್ತೆ ಯಾವಾಗ್ಲೂ. ಆಮೇಲೆ ಬಂದು ಕಾರ್ ನಿಲ್ಲಿಸಿ ಸ್ವಲ್ಪ ಬೆಡ್ ನೋಡೋಣ ಅಂತ ಬಂದರೆ ಅಷ್ಟರಲ್ಲಿ ನಾವು ಬರೋಷ್ಟರಲ್ಲಿ ಇವರಿಬ್ಬರು ನೋಡ್ತಾ ಇರ್ಬೋದು ಎಷ್ಟು ತೀಟ್ಲೆ ಅಂದರೆ ಇವರಿಬ್ರು ಅದನ್ನು ಹೊರಳಿಸ್ಕೊಂಡು ಬಂದುಬಿಟ್ಟವ್ರ ಸಗಣಿಯಲ್ಲಿ ಹಸಿನ ಗಂಜಿಳದಲ್ಲಿ ಹೊರಳಿಸ್ಕೊಂಡೇ ಬಂದುಬಿಟ್ಟವ್ರ ದಾರಿಗೆ ನಾವು ತೊಗೊಂಡು ಹೋಗ್ತೀವಿ ಅಂತಂದು. ಮತ್ತು ನಮ್ಮ ಮನೆಯವ್ರು ಬಂದು ನಿಲ್ಲಿಸಿ ಒಂದು ಬಟ್ಟೆ ತಗೊಂಡು ನೀಟಾಗೆಲ್ಲ ಒರೆಸಿ ಮತ್ತೆ ಹೊತ್ಕೊಂಡು ಬಂದರು ಮನೆ ಹತ್ರ. ಇದು ನಾನು ಡೀಟೇಲ್ಸಾಗಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಪೋಸ್ಟ್ ಮಾಡಿರ್ತೀನಿ. ಹಾಗೆ ನಮ್ಮ ಮನೆಯವ್ರೀಗ ಆಶೀರ್ವಾದ ಮಾಡಿ ಗಿಫ್ಟ್ ಏನು ಕೊಟ್ಟರು ಅಂತ ತೋರಿಸ್ತೇನೆ ಇವತ್ತಿನ ವಿಡಿಯೋದಲ್ಲಿ ನೋಡಿ. ತುಂಬ ಫನ್ನಿಯಾಗಿದೆ ಈ ವಿಡಿಯೋ ಅಂತೂ. ಬಾಪ ಇವತ್ತು ವೆಡ್ಡಿಂಗ್ ಆನಿವರ್ಸರಿ, ಮದುವೆ ನೀನು ಮಾಡ್ಕೊಂಡಿರೋಂತ ದಿನ ಕಾಲು ಬೀಳ್ತೀನಿ, ಬಾ ನಿಂತ್ಕ. ಇಲ್ಲ ನಿಂತ್ಕ. ಯಾಕೆ ಇಂತ ಘಟಾನ್ ಗಟ್ಟಿ ಗಂಡುಗಲಿ ಸಿಕ್ಕ ನನಗೆ ಕಾಲು ಇಲ್ಲ. ಇತ್ತಗ್ ತಿರ್ಗ ನನ್ ಕಡೆ ನಿಲ್ಲ. ಆಮೇಲೆ ಮುಂಚೆನೆ ಹಾಕಿಯ ಎಲ್ಲ ಇತ್ತಗೆ ಕಾಲ್ಗಿನ ಹಿಡ್ಕೊಂಡು ಎಳದ್ ಕೆಡತಾಳ ಮನೆ ಒಳ್ಳೇದಾಗಳಮ್ಮ. ನೀನು ಚೆನ್ನಾಗಿರು, ನನ್ನನ್ನ ಚೆನ್ನಾಗಿ ನೋಡ್ಕ. ನೋಡ್ಕೊಂತೀನಿ ಬಿಡು. ಹೇಳ ಏನ್ ಸಮಾಚಾರ? ವ್ಯೂವರ್ಸ್ ಎಲ್ಲ ನೋಡಿರೋದಕ್ಕೆ ಹೊಟ್ಟೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಜಾಗಿಂಗ್ ಹೋಗ್ತಾ ಇದೀನಿ, ಎಲ್ಲ ಇಳಿಸ್ತೀನಿ. ಇನ್ನೊಂದು 2 ತಿಂಗಳು 3 ತಿಂಗಳಿಗೆಲ್ಲ ಫುಲ್ ನಾರ್ಮಲ್ ತಗೊಂತೀನಿ ಹೊಟ್ಟೆ. ಹೌದಾ? ಸರಿನಪ್ಪ. ಯಾಕೋ ಯಾರೋ ಅಂದಾರೆ ಇವ್ರನ್ನ, ನಿನ್ ಗಂಡ ಅಲ್ಲ ಅಪ್ಪ ಅಂತ ಅಂದಾರ. ಅದಕ್ಕೆ ನಾನು ಅಪ್ಪ ಕಂಡಂಗ್ ಕಾಣಿಸ್ತೀನಿ ಅವಾಗ ಅಂತ ಅಂದ್ಬಿಟ್ಟು ಮನ್ಸಿಗೆ ಹಾಕಬಿಟ್ಟಿದ್ದೀನಿ. ಅದಕ್ಕೆ ಒಂದ್ 3 ತಿಂಗಳು ಎಕ್ಸರ್ಸೈಜ್ ಮಾಡಿ ವರ್ಕೌಟ್ ಮಾಡಿ ಇಳಿಸ್ಬೇಕಂತ ಮನ್ಸು ಮಾಡಿದೀನಿ, ಮಾಡ್ತೀನಿ. ಏನ್ ಹೇಳ, ಇದು ನನಗೆ ವೆಡ್ಡಿಂಗ್ ಆನಿವರ್ಸರಿ ಗಿಫ್ಟ್ ನಮ್ಮ ಮನೆಯವ್ರು ಕೊಡ್ಸಿರೋದು. ಈಗ ನಾನು ಇವ್ರಿಗೆ ಫಸ್ಟ್ ಟೈಮ್ ಅಲ್ಲ, ಮೊದ್ಲೆಲ್ಲ ಕೊಡಿಸಿದೀನಿ. ವೆಡ್ಡಿಂಗ್ ಆನಿವರ್ಸರಿಗಂತ ಯಾವತ್ತೇನು ವೆಡ್ಡಿಂಗ್ ಆನಿವರ್ಸರಿಗಂತ ಯಾವತ್ತು ಕೊಡಿಸಿಲ್ಲ. ಮೊದ್ಲು ಕೊಡಿಸಿದ್ದೆ, ಅವೆಲ್ಲ ಹೋಗೋದವಿಲ್ಲ. ಅದಕ್ಕೆ ಇವಾಗ ನನ್ನ ಕೈಲಾಗಿದ್ ಮಟ್ಟಿಗೆ ಇಷ್ಟು ಕೊಡಿಸಿದೀನಿ. ಇದ್ರಲ್ಲಿ ಏನಿದೆ ಅಂದ್ರೆ ಜುಮ್ಕಿ ಐತೆ, ಇದ್ರಲ್ಲಿ ಮಾಟಿ ಐತೆ. ನೋಡಿಸಿದ್ದಾರೆ ಇವ್ರು ವಿಡಿಯೋದಾಗ. ಏನಂದ್ರೆ ಆನಿವರ್ಸರಿಗೆ ಕೊಡ್ಬೇಕು ಗಿಫ್ಟ್ ಅಂತ ಅಂದ್ಬಿಟ್ಟು ಹಂಗೇ ಬಚ್ಚಿಕಣೈತಿ. ಇಷ್ಟ ದಿನ ಆದ್ರೂ ಹಾಕೊಳ್ಳದೆ ಹಂಗೇ ಬಚ್ಚಿಕಣೈತಿ. ಇವತ್ತೇನ ಇಸ್ಕೊಂಡ್ಬಿಟ್ಟೆ ನಾಳೆಗೆ ಹಾಕೊಂಡ್ಬಿಡ್ತಾಳ ಅಂತ ಗೊತ್ತಿಲ್ಲ. ಇಷ್ಟನುಂಡು. ಈಗ ಇವ್ರ ಕೈಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಇವಾಗ ಇನ್ ಮುಂದೆ ಇವ್ರ ಜವಾಬ್ದಾರಿ. ಹುಷಾರಾಗಿಟ್ಕೊಳ್ಳೆ. ಬ್ಯಾಂಕ್ ಪಾಕ್ ಇಡಬೇಡ. ನಾನು ಕೇಳಿದ್ರು ಕೊಡ್ಬೇಡ. ಇಲ್ಲ ನೀನ್ ಕೇಳಿದ್ರೆ ಎಲ್ಲಾ ಕೊಟ್ಟು ಬಿಡ್ತೀನಿ ಬಿಡು. ಹಂಗನಂಗಿದ್ರೆ ನಾನು ಒಂದ್ ಒಡವೆನೂ ಕಳ್ಕಂತಿರ್ಲಿಲ್ಲ. ಇವಾಗೆಲ್ಲ ನೀನ್ ಯಾವಾಗ ಕೇಳಿದ್ರು ಕೊಡ್ತೀನಿ. ನಾನ್ ನೀನ್ ಚೆನ್ನಾಗಿದ್ರೆ ಆಯ್ತಾ, ಬಂಗಾರ ಏನು ಇವತ್ತಿದ್ರೆ ನಾಳೆ ಹೋಗ್ತೈತೆ ನೋಡ್ರಿ. ಅವೇ ಜುಮ್ಕಿನೇ, ನಿಮ್ಗೆ ಏನ್ ತೋರ್ಸೋ ಅವಶ್ಯಕತೆ ಇಲ್ಲ. ಅವಾಗ್ಲೇ ನೋಡಿದ್ರಿ ನೋಡಿ. ಸೊ ಅದೇ ಜುಮ್ಕಿನೇ, ಅದೇ ಮಾಟಿನೇ, ತುಂಬಾ ಚೆನ್ನಾಗಿದೆ. ಒಂದ್ಸಾರಿ ಇಟ್ಕೊಂಡು ಇವತ್ತೇ ತೋರಿಸ್ಬಿಡ್ತೀನಿ. ಯಾಕಂದ್ರೆ ನಾನು ಅವತ್ತಿಂದ ಕಿವಿಗೆ ಇಟ್ಟಿಲ್ಲ ತಂದಾಗಿಂದ. ಇವತ್ತು ಇಟ್ಕೊಂತೀನಿ, ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಇಟ್ಕೊಂಡು. ಇದು ಮಾಟಿ. ಹೇಳಪ್ಪ, ಇನ್ನ ಏನಾದ್ರು? ಏನ್ ಹೇಳ್ತೀಯ? ಈಗ ಸ್ವಲ್ಪ ಬೆಳಿಬೇಕಂದ್ರೆ ಕಾರಣ ಯಾರು ಗೊತ್ತಾ? ನಾನಲ್ಲ, ಅವ್ರು ನೋಡ್ತಾ ಇದ್ರಲ್ಲ ವ್ಯೂವರ್ಸ್, ಅವ್ರ ಕಾರಣ. ಯಾಕಂದ್ರೆ ಅವ್ರೆಲ್ಲಾ ನೋಡಿ ಎಲ್ಲ ಗುರ್ತು ಹಿಡಿದು ನಿನ್ನ ಎಲ್ಲಾ ಮಾತಾಡಿಸ್ತಾರ. ತಿರ್ಗಿ ಎಲ್ಲಾರು ಮನೆಗ್ ಕರ್ಕೊಂಡೋಗಿ ಮರ್ಯಾದೆ ಕೊಡ್ತಾರಲ್ಲ, ಅವ್ರು ಕೊಟ್ಟಿರೋ ಭಿಕ್ಷೆ. ಯಾಕಂದ್ರೆ ನಿನ್ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ಲಿಲ್ಲ ಅಂದ್ರೆ ಬೆಳೆಯಕ್ ಆಗ್ತಿರ್ಲಿಲ್ಲ. ಎಲ್ಲಾ ನಿನ್ ಕ್ರೆಡಿಟ್ ಏನಿದ್ರು ವ್ಯೂವರ್ಸ್ಗೆ ಕೊಡು, ನನ್ನ ಕೂಡ ಕೊಡ್ಬೇಡ. ಆಯ್ತಪ್ಪ, ನಾನು ಹೇಳ್ತೀನಲ್ಲ ಯಾವತ್ತು ನನ್ನ ವಿಡಿಯೋದಲ್ಲಿ ಹೇಳ್ತೀನಿ, ನಿಮ್ ಚಿರಋಣಿ ಆಗಿರ್ತೀನಿ ನಿಮ್ಮ ಸಪೋರ್ಟ್ಗೆ, ನಿಮ್ ಪ್ರೀತಿಗೆ ಅಂತಂದು. ಅವ್ರ ಒಂದ್ 10 ನಿಮಿಷ ಟೈಮ್ ವೇಸ್ಟ್ ಮಾಡಿ ನಿನ್ ವಿಡಿಯೋ ನೋಡ್ತಾರೆ ಅಂದ್ರೆ ನೀನ್ ಇಷ್ಟ ಆಗಿರೋ ಹೊತ್ತಿಗೆ ಅವ್ರ ವಿಡಿಯೋ ನೋಡೋದು. ಅದೇ ಸೊ ಅದಕ್ಕೆ ನೀವು ಎಷ್ಟು ನನಗೆ ಬೆಂಬಲ ಕೊಟ್ಟಿದ್ದೀರಾ, ಅವರು ಅಷ್ಟೇ ಕೊಟ್ಟವ್ರೆ. ಅವರು ಅಷ್ಟೇ. ನಿಮ್ಮಿಬ್ಬರಿಗೂ ಚಿರಋಣಿ ಆಗಿರ್ತೀನಿ ನನ್ನ ಜೀವನ.
ಯಾವತ್ತು ಅಹಂಕಾರ ಪಡಬೇಡ. ಇಲ್ಲ ಯಾವತ್ತೂ ಪಡಲ್ಲ. ದುರಂಕಾರ, ಅಹಂಕಾರ, ಅಹಮ್ಮು ಇವೇನಿರಕೂಡ್ದು. ನೀನು ಕೋಟಿಗೆ ಬೆಳಿ, ಒಬ್ಬ ಲೇಬರ್ ಬಂದ್ರು ಮರ್ಯಾದೆ ಕೊಡ್ಬೇಕು. ಓಕೆ ಓಕೆನಾ? ಓಕೆ. ಇಲ್ಲ ನಾನ್ ಕೊಡಲ್ಲ, ಓಕೆನಾ ಅಂತೀಯ? ನಿಮ್ಗೆ ಎರಡೆರಡು ಸಲ ಹೇಳ್ಬೇಕು ಅರ್ಥ ಆಗಲ್ಲ ಅಂದ್ರೆ. ಇಲ್ಲ ಇಲ್ಲ ಇಲ್ಲ, ನಾನು ಇವಾಗ ಹೆಂಗೆ ನಾನು ಊಟಕ್ಕಿಲ್ದಾಗ ಹೆಂಗಿದ್ನೋ ಇವಾಗ್ಲೂ ಹಂಗೆ ಇದೀನಿ. ಹಾಕೊಳ್ಳೋ ಬಟ್ಟೆ ಎಲ್ಲ ಚೇಂಜ್ ಆಗಿರ್ಬೋದು, ಗುಣ ಚೇಂಜ್ ಆಗಿಲ್ಲ. ಬೋಲ್ಡ್ ಆಗಿರೋ ಬಟ್ಟೆ ಬಿಟ್ಟು ಇನ್ನ ಮಾಡ್ರನ್ ಆಗಿರೋ ಯಾವ ಬಟ್ಟೆನ ಹಾಕು. ಒಟ್ಟು ಬೋಲ್ಡ್ ಆಗಿರ್ಬಿಡುದು ಏನು. ಅದೇ 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 ಅಷ್ಟೇ ನಾನ್ ಹೇಳೋದು. ಆಯ್ತಾಯ್ತು, ಅರ್ಥ ಆಗುತ್ತೆ. ನೀನ್ ಮಾಡ್ರನ್ ಡ್ರೆಸ್ ಹಾಕಿ ಹಾಕು, ಆದ್ರೆ ಮೈ ಕಾಣಂಗಿರ್ಬಿಡುದು. ಅದೇ ಅದೇ ಅಷ್ಟೇ ನನಗ್ ಬೇಕಾಗಿರೋದು. ಓಕೆ ಓಕೆ ಸರ್, ಮಂಜು ಸರ್ ನಡ್ಸ್ಕೊಡು. ತಿರ್ಗಿ ಯಾರ ಹತ್ರನು ಒಂದ್ ಮಾತು ಅನ್ಸ್ಕೋಬೇಡ. ಓಕೆ, ಇವಳು ಕೆಟ್ಟವಳು, ಇವಳು ಅಂತವಳು ಇಂತವಳು ಅನ್ಸ್ಕೋಬೇಡ. ಯಾಕಂದ್ರೆ ಅಂತ ಮಾಡ್ಬಿಡ್ದು ಏನು ಮಾಡಿದ್ರೆ ಯಾರನ್ನಲ್ಲ, ಕೆಲವ್ರು ಅಂತಾರೆ, ಅದು ಹೊಟ್ಟೆ ಕಿಚ್ಚು ಅಂತಾರೆ. ನಿನ್ನಿಂದ ಏನೋ ತಪ್ಪಾಗಿರ್ಬಿಡ್ದು ಅಷ್ಟೇ. ಇವಾಗ ಅದ್ ನಿನ್ನಿಂದ ತಪ್ಪಾಗಿಲ್ಲ ಅಂದ್ರೆ ನಾನು ಏನ್ ಬಂದ್ರು ನೋಡ್ಕೊಂತೀನಿ. ನಿನ್ನಿಂದ ತಪ್ಪಾಗತ್ತ ಅಂದ್ರೆ ಚಿಕ್ಕ ಹುಡುಗರು ಬಂದ್ರು ಒದ್ದೋಗ್ರಿ ಅಂತ ಹೇಳ್ಬಿಡ್ತೀನಿ. ಸರಿನಾ? ಓಕೆ, ಸರಿನಾ 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 ಅಂತೆ ನೀವು ಅಷ್ಟೇ. ಆಮೇಲೆ ನಾನು ಮೊದ್ಲು ಪರೋಡಿ ಆಗಿದ್ದೆ. ಈಗೆಲ್ಲ ತಿಳ್ಕೊಂಡು ಒಂದು ಪಾಯಿಂಟ್ ಏನಾದ್ರು ಒಂದು 6 ವರ್ಷದಿಂದ ಏನಾದ್ರು ತಪ್ಪು ಮಾಡಿದ್ನಾ? ಮಾಡಿಲ್ಲ ತಾನೆ. ಇವಾಗ ಬೇಡ ಬಿಟ್ಟಿದ್ವು ಅವಕ್ ಹೋಗಿದ್ದೀನ? ಹೋಗಿಲ್ಲ ತಾನೆ. ಇವಾಗ ನೀನು 100% ನಂಬ್ತೀಯ ತಾನೆ? ಹಂಗೆ ಇರ್ಬೇಕು. ಹಂಗೆ ನಂಬಿಕೆ ಉಳಿಸ್ಕೋಬೇಕಂದ್ರೆ ಹಂಗೆ ಉಳಿಸ್ಕೊಂಬೋದು. ಇವಾಗ ನಾನ್ ಹೇಳಿದಿನಲ್ಲ, ಇವ ಅಹಂಕಾರ, ದುರಂಕಾರ, ಅಹಮ್, ದೌಲು, ದರ್ಬಾರು, ದುಡ್ಡು ಬಂತು, ದುಡ್ಡು ಹೋಗ್ಲಿ, ಅವೇನು ಮಾಡ್ಬಾರ್ದು. ನಾನ್ ಮಾಡಿಲ್ಲ, ಒಪ್ಪಿದ್ದೀನಿ. ಇಲ್ಲ ಅಂದಿದ್ರೆ ನಾನೇ ಸುಮ್ನೆ ಬಿಡ್ತಿದ್ ನಿನ್ನ ಎಲ್ಲ ಮಾಡಿದ್ರೆ. ಇಲ್ಲ ಇಲ್ಲ, ನಾನು ಮಾಡಲ್ಲ, ನೀನು ಮಾಡಲ್ಲ. ನಾವಿಬ್ರು ಹಿಂಗೆ ಜೀವನ ಪೂರ್ತಿ 21 ವರ್ಷದ ಆನಿವರ್ಸರಿ ವರ್ಷ ಆಗೈತ್ ಮದ್ವೆ. ಇದೇ ತರ 101 ವರ್ಷನು ಮಾಡ್ಕೊಂತೀವಿ ನಿಮ್ ಮುಂದೆ ಅಂತ ನಾನು ಹೇಳ್ತೀನಿ. ನಿಜ, ದೇವ್ರಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ. ನಾವ್ 101 ವರ್ಷನು ಬದುಕಿರ್ಬೇಕು ಇಬ್ರುನು. 101 ವರ್ಷ ಏನಕ್ಕೆ, ಒಂದ್ 80 ವರ್ಷ ಇದ್ರೆ ಇಲ್ಲ ಇಲ್ಲ, ನಾನ್ 101 ವರ್ಷನು ಬದುಕಿರ್ಬೇಕು. ಆ ಸೆಲೆಬ್ರೇಷನ್ ಮಾಡಿ ನಾನು ವಿಡಿಯೋದಲ್ಲಿ ಆಮೇಲೆ ಏನಾದ್ರು 101 ವರ್ಷ ಆದ್ರೆ ಎಲ್ಲ ಮುದುಕರಾಗಿತ್ತು ಆಗ್ಲಿ. ಅದ್ ಹೆಂಗಿರ್ತದ ಗೊತ್ತ ಸೆಲೆಬ್ರೇಷನ್ ಏಜ್ ಆದ್ಮೇಲೆ, ಇದಪ್ಪ ಜೋಡಿ ಅಂದ್ರೆ ಅನ್ನಿಸ್ಕೋಬೇಕು. ಈಗ ನನಗ್ 40 ವರ್ಷ, 35 ವರ್ಷ, ಇನ್ನು 60 ವರ್ಷ ಬದುಕಿರ್ಬೇಕು. ಬದುಕಿರೋಣ, ಸುಮ್ಮಿರೋ, ಚೆನ್ನಾಗಿರೋಣ. ನಾವೇನ್ ಬದುಕಿರ್ತೀವಿ, ಅದು ವಿಜಯಾಟ. ಯಾರು ಹೋಗ್ಬೇಕು ಅದೇ, ಆದಷ್ಟು ದೇವ್ರನ್ನ ಕೇಳ್ಕೊಳ್ಳೋದು ಇಷ್ಟೇ. ನಾನು ದೇವ್ರನ್ನ ಕೇಳ್ಕೊಂಡು ಒಳ್ಳೆ ಆರೋಗ್ಯ ಕೊಟ್ಟು, ಒಳ್ಳೆ ಆರೋಗ್ಯ ಕೊಟ್ರೆ ಸಾಕಷ್ಟೇ. ಓಕೆ, ಅದನ್ನ ವೇರ್ ಮಾಡಿ ನಾನು ತೋರಿಸ್ತೀನಿ ನೋಡಿ. ಈಗ ಕಿವಿಗೆ ವೇರ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಫೇಸ್ ಸ್ವಲ್ಪ ಅಗಲ ದುಂಡು ಮುಖ ಬರುತ್ತೆ. ಒಂದೊಂದು ಹೇರ್ ಸ್ಟೈಲ್ ಒಂದೊಂದು ಥರ ಕಾಣುತ್ತೆ ನನ್ನ ಫೇಸು. ಆದರೆ ಈಗ ಕಾಣ್ತಾ ಇರೋದು ಸ್ವಲ್ಪ ದುಂಡು ಮುಖ ಆ ಥರ ಕಾಣ್ತಾ ಇದೆ ನನಗೆ. ಹಾಗಾಗಿ ಯಾವ ರೀತಿ ಕಾಣ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ಸಿಗೋಣ ನಾಳೆ.